ಜೈ ಪರಾಗ್, ಜೈ ಪರಾಗ್, ಜೈ ಪರಾಗ್. ಶ್ರೀಮದ್ಖಂಡ ಭೂಮಂಡಲ ಮಂಡಲಾಧೀಶ ಕುರುಕುಲ ಚಂದ್ರ ಸಾರ್ವಭೌಮ ಚಕ್ರವರ್ತಿ ಚಾಲಂಕಮಲ್ಲ ದುರ್ಯೋಧನ ಸಾರ್ವಭೌಮರಿಗೆ ಬಹುಪರಾಗ್ 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 ಬಹುಪರಾಗ್. ಸರ್ಪಲಾಂಛನದ ಸಪ್ತಗಳಲ್ಲಿ ಸೆಣಸಾಡೆ ದಿಗ್ವಿಜಯವನ್ನೇ ಧಿಕ್ಕರಿಸಿ ಭೋರ್ ಗರೆವ ಬಿರುಗಾಳಿಗೆ ಬೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಳಿಯಾಗಿ ಕಂಗೊಳಿಸುತ್ತಾ ಕನಕರತ್ನ ಸೋಪಾನಗಳನ್ನೊಳಗೊಂಡು ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇನ್ಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾದೀಶ್ವರ ಗುರುಚಕ್ರೇಶ್ವರ ಈ ಕೌರವೇಶ್ವರ ಗುರುವಂಶೋದ್ಧಾರಕ ನಿಟ್ಟುಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿ ವಿಜಯಿ ಗುರುಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಕುರು ಪಾಂಡವರಿಗೆ ಶಾಸ್ತ್ರಾಭ್ಯಾಸವನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋ ಮಾತೆಯ ಶೀರ ಗೋ ಪಾಲನಿಗೆ ಅತಿಸಾರ ಯದುಪತಿ ಭಕ್ತ ಶಿರೋಮಣಿ ಕುಶಲವೇ ಕುಮಾರ. ಪಾಂಡ ಭೀಮನ ರುಂಡವನ್ನು ಚಂಡಾಡೆ ಗುಂಡಿಗೆಯ ಬಿಸಿ ರಕ್ತವನ್ನೀರಲು ಸದಾ ಸಿದ್ಧನಿರುವ ಅನುಜ ದುಶ್ಯಾಸನ ಎದುರ್ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೆಸೆದು ಸೊಕ್ಕಡಗಿಸಿದ ಸಿಂಧೂ ರಾಜ ಕಾಲ ವಿಷ್ಣು ಎಂದನುವಂ ಪಡೆದ ಎನ್ನ ಮಿತ್ರ ಕರ್ಣ. ಮಿತ್ರ, ಅಷ್ಟೇ ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗೆ ಸ್ವಲ್ಪವೂ ಅಜಾರುಕನಾಗದೆ ನಿರುತವು ರಾಜ್ಯಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ನೀಡುವ ಮಾವ ಸೌಬಲ ರಾಜ ಶಕುನಿ. ಎಂದು ನಿಮ್ಮನ್ನೆಲ್ಲ ಪಡೆದ ನಾನೇ ಧನ್ಯ, ನಾನೇ ಧನ್ಯ, ನಾನೇ ಧನ್ಯ. ಹಸ್ತಿನಾವತಿಯ ರತ್ನ ಖಚಿತವಾದ ಸಿಂಹಾಸನವೇ ನಿನಗೆ ಶರಣು ತಾಯಿ, ಶರಣು. ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಮಾವ ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಕುಂಭಿನಿಯ ಕಾರ್ತ ಸ್ವರ ಸಂಪನ್ನ ಕೀರ್ತಿಮಣಿ ಮುಕುಟ ಮರ್ದನನಿಗೆ ದುರೋಧನ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎನೆ ಇರರೆ ಎನಗೆ
ಗುರುವಂದ್ಯ ವಿನಯ. ಸಭಾ ಸದಸ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿದ್ದ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರೋರಂತೆ. ಅರಣ್ಯದಲ್ಲಿ ಅನಾರಿಕರೊಡನೆ ವಾಸ ಮಾಡುತ್ತಿದ್ದವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದು ನೋಡಿದಿರಾ ತಾತ? ಏನೆಂದರಿ ತಾತ? ಯುದ್ಧವೇ ಯುದ್ಧ, ನಾನು ಅದಕ್ಕಾಗಿ ಸದಾ ಸಿದ್ಧ. ಸೋಟಿರುವರೆ ನನಗೆ ಸರಿ, ಸೋಟಿರುವರೆ ಪೇಟ್, ಸೋಟಿರುವರೆ ನನಗೆ ಸರಿ, ಸೋಟಿರುವರೆ ಪೇಟ್. ಗುರುಕುಲ ಸೇಮ್ ಆಸನದೆ ಚಲವ ಬಿಡದೆ ಶೌರ್ಯದ ಏಕೈಕ ದೊರೆ ಎನಿಸಿ ಬಾಳುತ್ತೆ. ಗುರುಕುಲ ಸೇಮ್ ಆಸನದೆ ಚಲವ ಬಿಡದೆ ಶೌರ್ಯದ ಏಕೈಕ ದೊರೆ ಎನಿಸಿ ಬಾಳುತ್ತೆ. ಸಾಟಿರುವರೆ ನನಗೆ ಸರಿ, ಸಾಟಿರುವರೆ ಪೇಟ್. ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ನೊದಿಸದೆ ಬಿಡುವ. ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ನೊದಿಸದೆ ಬಿಡು. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಪೇಟ್, ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಪೇಟ್. ಗುರುಕುಲ ಸೇಮ್ ಆಸನದೆ ಚಲವ ಬಿಡದೆ ಶೌರ್ಯದ ಏಕೈಕ ದೊರೆ ಎನಿಸಿ ಬಾಳುತ್ತೆ. ಗುರುಕುಲ ಸೇಮ್ ಆಸನದೆ ಚಲವ ಬಿಡದೆ ಶೌರ್ಯದ ಏಕೈಕ ದೊರೆ ಎನಿಸಿ ಬಾಳುತ್ತೆ. ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಪೇಟ್, ಸಾಟಿ ಇರುವರೆ ಪೇಟ್. ಸರಿ, ಸಾಟಿ ಇರುವರೆ ಪೇಟ್. ಏನೆಂದಿರಿ ತಾತ? ಯೋದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆ ಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞ ಕಾರ್ಯಕ್ಕೆ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜ ಕರ್ಣನಿಲ್ಲವೇ ಅಗ್ರಜ? ಭೀಷ್ಮ ದ್ರೋಣಾದಿಗಳ ಕಣ್ಣೆದುರೇ ಬೆಳೆದ ನಮಗೇಕೆ ಆ ಚಿಂತೆ? ಚಾರಣಿ, ಸಮಾಚಾರವೇನು? ಏನೋ ಪುರುಷೋತ್ತಮನೇ, ಅವನಿಲ್ಲಾರಿಗೆ ಪುರುಷೋತ್ತಮನು, ಅವನಿಲ್ಲಾರಿಗೆ ಪುರುಷೋತ್ತಮನು. ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನೊಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದನಂತಲ್ಲ, ಅವನು ಅವನು ಪುರುಷೋತ್ತಮನೇ. ಎಷ್ಟೇ ಆಗಲಿ ನಲ್ಲೆಯರ ನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದೂತನಾಗಿ ಬರುತ್ತೇನೆ ಹೊರತು ನಿನ್ನ ಬಳಿ ಯಾಚನೆಗಲ್ಲ. ವೇದರ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ನ್ಯಾಯಕ್ಕೆ ಸರ್ವರೂ ಅಧೀನರು.
ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸಿರಲಿಲ್ಲ. ನಿನಗೆ ಬುದ್ಧಿ ವಿಕಲ್ಪವಾಗಿ ಈ ರೀತಿಯಾಗಿ ಮಾತನಾಡುತ್ತಿರುವೆ. ವೇದರ ಒದರದಿರಲು ವಿದುರ ಸದರತೆ, ದುಡುಕಿ ಒದರದಿರಲು ವಿದುರ ಸದರತೆ. ವಿದುರ ಒದರದಿರಲು ವಿದುರ ಸದರತೆ, ದುಡುಕಿ ಒದರದಿರಲು ವಿದುರ ಸದರತೆ. ನೆರೆದ ಸಭೆಯೊಳು ನಿಂದು ಚರಿದು ಈ ಕೌರವನ ವಿದುರ, ನೆರೆದ ಸಭೆಯೊಳು ನಿಂದು ಚರಿದು ಈ ಕೌರವ ನುಡಿವೆಯೋದೊಳು ಇರುತ್ತಲ್ವ ಈ ಖಡ್ಗದೊಳು. ನುಡಿವೆಯೋದೊಳು ಇರಿದು ಕೊಲ್ವ ಈ ಖಡ್ಗದೊಳು. ಒದರದಿರಲು ವಿದುರ ಸದರತೆ, ದುಡುಕಿ ಒದರದಿರಲು ವಿದುರ ಸದರತೆ. ತಬ್ಬಲಿಯ ಮಗನೇನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸದೆ ತರದೆ. ಬಿದುರು ಹೆಬ್ಬುಲಿಯ ಗರ್ಭವನ್ನು ಭೇದಿಸದೆ ತರದೆ. ಕಡುವೈರಿ ಪಾಂಡವರ ಪರವಹಿಸಿ, ಚಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ಬಿದುರು ಕಡುವೈರಿ ಪಾಂಡವರ ಪರವಹಿಸಿ, ಚಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದರದೆ, ದುಡುಕಿ ಒದರದಿರಲು ವಿದುರ ಸದರದೆ. ನೆರೆದ ಸಭೆಯೊಳು ನಿಂದು ಜರಿದು ಈ ಕೌರವನ ವಿದುರ, ನೆರೆದ ಸಭೆಯೊಳು ಮುಂದೆ ಇರಿದು ಈ ಕೌರವ ನುಡಿವೆಯೋದೊಳು ಇರಿದು ಕೊಲ್ವೆ ಈ ಖಡ್ಗದೊಳು. ನುಡಿವೆಯೋದೊಳು ಇರಿದು ಕೊಲ್ವೆ ಈ ಖಡ್ಗದೊಳು. ಒದರದಿರಲು ವಿದುರ ಸದರದೆ, ದುಡುಕಿ ಒದರದಿರಲು ವಿದುರ ಸದರದೆ. ಒದರದಿರಲು ವಿದುರ ಸದರದೆ, ದುಡುಕಿ ಒದರದಿರಲು ವಿದುರ ಸದರದೆ. ವೇದರ ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಾನವೆಂಬ ಗೌರವವಿಲ್ಲದೆ ಮಾತನಾಡುತ್ತಿರುವೆಯಾ? ಸಹೋದರ ದುಶ್ಯಾಸನ, ಉಗ್ರಜ, ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರಗೆ ತಳ್ಳು. ಕೆಲವೋ ವಿದುರ, ನಮ್ಮ ಅಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾ ದಂಡದಿಂದ ನಿನ್ನ ಹಲ್ಲುಗಳನ್ನು ಮುರಿದು ಬಿಡುವೆನು. ಪಾಪಿ, ತೊಲಗು. ಈ ನಮ್ಮ ಸಭೆಯಿಂದ ಆಚೆ ನೂಕಿ ಬಿಡುವೆನು. ತೊಲಗು. ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ಈ ಕ್ಷಣ. ಅಲ 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 ಸಹೋದರ, ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಗುಂಡರನ್ನು ಭೇದಿಸಿ ಚಲವ ಜಯಿಸಿ ಮೆರವನ. ಗುಂಡರನ್ನು ಭೇದಿಸಿ ಚಲವ ಜಯಿಸಿ ಮೆರವನ. ಉದದಿ ಮೆರವಾದ ಮರ ಶಿರವ ಕಡಿದು ಬರುವೆನ. ಉದದಿ ಮೆರವಾದ ಮರ ಶಿರವ ಕಡಿದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ಈ ಕ್ಷಣ. ಪದವ ಮುರಿವೆ ಈ ಕ್ಷಣ. ಪದವ ಮುರಿವೆ ಈ ಕ್ಷಣ. ಬಲ ಬಲ ಸಹೋದರ. ನಿಲ್ಲುವೋ ಪಾಪಿಗಳ, ಮಾನ ನಿಧಿಯೇ ಪೇಳ್ವೆ ಆಲಿಸೋ. ಮಾನ ನಿಧಿಯೇ ಪೇಳ್ವೆ ಆಲಿಸೋ. ಸುಜನ ವಿನುತ ಹಿತ ಮಹಿತ, ಸುಜನ ವಿನುತ ಹಿತ ಮಹಿತ. ಕಾನುರಾಗದಿ ಮಾನ ನಿಧಿಯೇ ಪೇಳ್ವೆ
ಪಾಪಿಗಳ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅಂದು ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ನಿನ್ನನ್ನು ಪ್ರಹರಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಆ ಸಮಯದಲ್ಲಿ ನಿನ್ನನ್ನು ರಕ್ಷಿಸಲೆಂದಿಟ್ಟಿದ್ದ ಈ ಶಿವಧನಸನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಪರಿಹಾಸ್ಯಕ್ಕೆ ಗುರಿ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ನೇತ್ರೋದನ, ಆತನು ನಮ್ಮ ಪಕ್ಷದಲ್ಲಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಮ್ಮನ್ನು ಜಯಿಸತಕ್ಕ ವೀರರು ಶೂರರು ಯಾರಿಹರು? ಅನ್ಯಾಯವಾಗಿ ದುಡುಕಿದೆಯಲ್ಲ ಸಿಹೋದನ. ಸಿಹೋದನ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಎದುರಿದೆಯ ಮಿತ್ರ. ಉಮಾಶಂಕರರಂ ಕುವರರಂ ಪುಳಕಗೊಳಿಸಿ ಮಿತ್ರ. ಉಮಾಶಂಕರರಂ ಕುವರರಂ ಪುಳಕಗೊಳಿಸಿ ಕಾಲಧನವಂ ಎಂಬ ವರಗಳಿಸಿ ಕಾಲಧನವಂ ಎಂಬ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನಂ ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಯುದ್ಧದೋ ಆ ಮಧ್ಯಮ ಪಾಂಡವ ಪಾರ್ಥನನಂ ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ. ನೇತ್ರ, ಈ ವಿದುರನು ಎಂದಾದರೂ ತಾನೇ ಆಯುಧವನ್ನಿಡಿದು ಯುದ್ಧವನ್ನು ಮಾಡಿರುವನು, ಅಥವಾ ಈತನ ಬಿಲ್ಲಿನಿಂದಾಗತಕ್ಕದ್ದಾದರೂ ಸಹ ಏನು? ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸುತ್ತಿದ್ದೆ ಆದರೆ ಅಂಥವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದಿತ್ತು. ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ತಿಳಿಸಿದನಲ್ಲವೇ? ಎಲ್ಲಿ? ಅದನ್ನು ಇಲ್ಲಿ ಇದೋ ತೆಗೋ ಅಗ್ರಜ. ಅದನ್ನು ಇಲ್ಲಿ ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಧರ್ಮ ದೀಕ್ಷೆಯ ಧರಿಸಿ ಧರ್ಮ ದೀಕ್ಷೆಯ ಹರಿಸುವೆ ಕರ್ಮ ಸಾಖಿಯ ಧರಿಸಿ ಧರ್ಮ ದೀಕ್ಷೆಯ ಈ ಕುರುಕ್ಷೇತ್ರದ ಸೂತ್ರಧಾರನು ನಾನೇ ಕುರುಕ್ಷೇತ್ರದ ಸೂತ್ರಧರನು ನಾನೇ ಈ ಕುರುಕ್ಷೇತ್ರದ ಸೂತ್ರಧರನು ನಾನೇ ಅಗಣಿತ ಮಹಿಮನು ನಾನೇ ಪರಮಾತ್ಮನು ಅಗಣಿತ ಮಹಿಮನು ನಾನೇ ಪರಮಾತ್ಮನು ಧರಿಸಿ ಧರ್ಮ ಮರೆಸುವೆ ಕರ್ಮ ಸಾಧಿಯ ಧರಿಸಿ ಧರ್ಮ ದೇವಿಯ ಯಾಗಕ್ಕೆ ಸಿಲುಕದ ಯೋಗ ದುರಂದರ ಯಾಗಕ್ಕೆ ಸಿಲುಕದ ಯೋಗ ದುರಂದರ ಲೋಕದ ಹಿತವನು
ಸ್ಮರಿಸುವೆ ಕರ್ಮ ಸಾಚಿಯ ಧರಿಸಿ ಹೇ ಧರ್ಮ ದೇಶಯ. ನಾನು ಬಂದದ್ದಕ್ಕೆ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರೂ ಸಹ ಆ ದುರ್ಯೋಧನನು ನನ್ನ ಕಡೆ ನೋಡದಲೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಕೌರವೇಶ್ವರ, ಭೂಪಾಲಕನಾದ ನೀನು ಗೋಪಾಲಕನಾದ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಹೇಳಿದ್ದರೆ ನಾನೇ ನಿನ್ನ ಬಳಿ ಬರುತ್ತಿದ್ದೆನಲ್ಲ ಭಾವ. ಕೃಷ್ಣ, ನೀನಿಲ್ಲಿ ಏನಾಗಿ ಬಂದಿರುವೆ? ದೂತನಾಗಿ. ಆ ದೂತತ್ವದ ಲಕ್ಷಣವು ನಿನ್ನಲ್ಲಿದೆಯೋ ಇಲ್ಲವೆಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ್ದೆ ಎಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಅದು ಈ ಭೂತಾಯಿಗೆ ಹೊರತು ನಿನಗಲ್ಲ. ಕೃಷ್ಣ, ಬಂದದ್ದಾಯ್ತಲ್ಲವೋ? ಕುಳಿತುಕೊಳ್ಳಬಹುದಲ್ಲವೋ? ಆಗಲಿ ಭಾವ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದೇನೋ. ಇರಬಹುದು ಏನೋ, ಇದ್ದೇ ಇದೆ. ಸಹೋದರ, ಬರಮಾಡು ನಮ್ಮ ರಾಜ್ಯ ನರ್ತಕಿಯರನ್ನು. ಯಾರಲ್ಲಿ ನರ್ತಕಿಯರು ಬರಮಾಡಿ? ಕರುಣಾಳು ಭೂಪರಾಜೇಶ್ವರ, ಕರುಣಾಳು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಕರುಣಾಳು ಭೂಪರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಶಪ ವಿದ್ಯೆಯ ಶೂರ ಕರ್ಣನ ಪರಮಾತ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ, ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ, ಸೋದರ ಮಾವನ ಸೋದರ ಮಾವನ ಹಿಗದಿ ಚತುರ,
ಸೋದರ ಮಾವನ ಹಿದದಿ ಚತುರ ಸೋದರ ಮಾವನ ಹಿದದಿ ಚತುರ ಸೋದರ ಮಾವನ ಹಿದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ ಕರುಣಾಳು ಭೂಪರಾಜೇಶ್ವರ ತದಗಿಣ ಕುರು ವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಕುರು ಭೂಪರಾಜೇಶ್ವರ ನೀಲವರ್ಣದ ಈ ಚಲುವ ಕೃಷ್ಣ ನೀಲವರ್ಣದ ಈ ಚಲುವ ಕೃಷ್ಣ ಕೊಳಲನಾದದಲ್ಲಿ ನಲಿವ ಕೊಳಲನಾದದಲ್ಲಿ ನಲಿವ ಕೊಳಲನಾದದಲ್ಲಿ ನಲಿವ ಕೊಳಲನಾದದಲ್ಲಿ ನಲಿವ ಕೊಳಲನಾದದಲ್ಲಿ ನಲಿವ ಈ ಚಲುವ ಕೃಷ್ಣ ನಿನಗೆ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ನಾಟಕೇನೆ ಕೃಷ್ಣ ನಾರ್ಥಕಿಯರೇ ಏನೆಂದರೆ
ಈ ಕೃಷ್ಣನಂತಹ ಸುಂದರನು ನೀಲಿ ವರ್ಣಧಾರ್ಯು ಈ ಹಸ್ತಿನಾವತಿಯಲ್ಲಿ ಬೇರಾರಿಲ್ಲವೋ? ಬೇರಾರಿಲ್ಲವೋ ಏನೆಂದಿರಿ? ಪುನಃ ಆಡಿ. ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ ತಾಮ್ ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ ತಾಮ್ ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ಕಜಣ್ಣು ತಕದಿಮಿ ಕಜಣ್ಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ಕಜಣ್ಣು ತಕದಿಮಿ ಕಜಣ್ಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ಕಜಣ್ಣು ತಕದಿಮಿ ಕಜಣ್ಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ದಿಮಿ ತಕ ಜಣು ಮಿದಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತಜ್ಜಂ ತಕಜಂ ತಕಿಟಜಂ ತದಿಗಿಣಕು 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 ತಜ್ಜಂ ತಕಜಂ ತಕಿಟಜಂ ತದಿಗಿಣಕು 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 ತಜ್ಜಂ ತಕಜಂ ತಕಿಟಜಂ ತದಿಗಿಣಕು 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 ತಾಮ್ ದಾತ್ರ ಕಿಡದಕು ದಾತ್ರ ಕಿಡದಕು ದಾತ್ರ ಕಿಡದಕು ದಾದ ದಾತ್ರ ಕಿಡದಕು ದಾತ್ರ ಕಿಡದಕು ತಕದರ ಕಿಡದಕು ದಾದ ದಾತ್ರ ಕಿಡದಕು ದಾತ್ರ ಕಿಡದಕು ದಾತ್ರ ಕಿಡದಕು ದಾದ ದಾತ್ರ ಕಿಡದಕು ದಾತ್ರ ಕಿಡದಕು ತಕದರ ಕಿಡದಕು ದಾದ ದಾತ್ರ ಕಿಡದಕು ದಾತ್ರ ಕಿಡದಕು ದಾತ್ರ ಕಿಡದಕು ದಾತ್ರ ಕಿಡದಕು ತಕದರ ಕಿಡದಕು ದಾತ್ರ ಕಿಡದಕು ದಾತ್ರ ಕಿಡದಕು ದಾ ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿತ್ತಗ ನಕಜಂ ತಜಂ ತರಿ ತಗ ದಿತ್ತಗ ನಕಜಂ ತಜಂ ತರಿ ತಕಿಟ ತಜಣು ತಕಿಟ ತದಿಮಿ ತಕ ಜಣು ತಕಿಟ ತಜಣು ತಕಿಟ ತದಿಮಿ ತಕ ಜಣು ತದ್ದಿತ್ತಗ ನಕಜಂ ತಜಂ ತರಿ ತಗ ದಿತ್ತಗ ನಕಜಂ ತಜಂ ತರಿ ತಕಿಟ ತಜಣು ತಕಿಟ ತದಿಮಿ ತಕ ಜಣು ತಕಿಟ ತಜಣು ತಕಿಟ ತದಿಮಿ ತಕ ಜಣು ತದ್ದಿತ್ತಗ ನಕಜಂ ತಜಂ ತರಿ ತಗ ದಿತ್ತಗ ನಕಜಂ ತಜಂ ತರಿ ತಾಂಕಿಡದಗ ತರಿ ಕಿಡದಗ ತದ್ದಿಂಗಿಣಕು ತಾಂಕಿಡದಗ ತರಿ ಕಿಡದಗ ತದ್ದಿಂಗಿಣಕು ತಕ್ಕು ತದಿಂಗಿಣಕು ತಕ್ಕು ತದಿಂಗಿಣಕು ತಕಿಟ ತಜಣು ತಜಣು ತಕಿಟ ತಜಣು ತಾಂ ತಕಿಟ ತಜಣು ತಜಣು ತಕಿಟ ತಜಣು ತಾಂಕಿಡದಗ ತರಗಿಡದಗ ತಕಿಟ ತಜಣು ತಜಣು ತಕಿಟ ತಜಣು ತಾಂ ತಕಿಟ ತಜಣು ತಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕಿಟ ತಜಣು ತಜಣು ತಕಿಟ ತಜಣು ತಾಂ ದಿಂ ತಕ 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 ದಿನಕಿಟ ದಿಂ ತಕ 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 ದಿನಕಿಟ
ಸಹೋದರ ತಗ ದಿಮಿತಕ ಜಣು ದಿಮಿತಕ ಜಣು ತಗ ದಿಮಿತಕ ಜಣು ದಿಮಿತಕ ಜಣು ತ ದಿಮಿತಕ ಜಣು ದಿಮಿತಕ ಜಣು ತಗ ದಿಮಿತಕ ಜಣು ದಿಮಿತಕ ಜಣು ತದ್ದಿತ್ತಕ ಜಣು ತಂ ತದ್ದಿತ್ತಕ ಜಣು ತಂ ತದ್ದಿತ್ತಕ ಜಣು ತದ್ದಿತ್ತಕ ಜಣು ತಂ ತದ್ದಿತ್ತಕ ಜಣು ತಂ ತದ್ದಿತ್ತಕ ಜಣು ತದ್ದಿತ್ತಕ ಜಣು ತಂ ತದ್ದಿತ್ತಕ ಜಣು ತಂ ತದ್ದಿತ್ತಕ ಜಣು ತಂ ಭೀಮನಿಗಿವನು ಕಡುವೈರು ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರು ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಡಿ ಯಾರಿಹರಿಲ್ಲೇ ಇವನಿಗೆ ಸಾಡಿ ಯಾರಿಹರಿಲ್ಲಿ ಇವನಿಗೆ ಸರಿ ಸಾಡಿ ಯಾರಿಹರಿಲ್ಲಿ ಇವನಿಗೆ ಸರಿ ಸಾಡಿ ಯಾರಿಹರಿಲ್ಲಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಮಕುಟೇಶ್ವರ ಕುರುವಂಶದಲ್ಲಿ ಕುಲತಿಲಕದಲ್ಲಿ ಮಕುಟೇಶ್ವರ ಕುರುವಂಶದಲ್ಲಿ ಕುಲತಿಲಕದಲ್ಲಿ ಮಕುಟೇಶ್ವರ ಕರುಣಾಳು ಕುರು ಭೂಪರಾಜೇಶ್ವರ ತದಗಿನ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರಾಧಿ ಕರುಣಾಳು ಕುರು ಭೂಪರಾಜೇಶ್ವರ ರಾಜೇಶ್ವರ ಯಾರಲ್ಲಿ ನರ್ತಕಿ ತಕ್ಕ ಬಹುಮಾನ ಕೊಟ್ಟು ಕಳಿಸತಕ್ಕದ್ದು ಬೆಳಿಗ್ಗೆಗೆ ಕೃಷ್ಣ ಇಂತಹ ನರ್ತನವನ್ನು ಆ ನಿನ್ನ ಪಾಂಡವರ ಸಭೆಯಲ್ಲಿ ಎಂದಾದರೂ ನೋಡಿದೆಯಾ ಅಥವಾ ಕೇಳಿರುವೆಯಾ? ಆ ಬಡ ಪಾಂಡವರಿಗೆ ಇಂತಹ ಸೌಭಾಗ್ಯ ಎಲ್ಲಿಂದ ಬರಬೇಕು ಅಲ್ಲವೇ? ಮುರಾರಿ ಬಂದ ಸಮಾಚಾರವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜ ಕಾರ್ಯವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆದ್ದರಿಂದ ನಿಮ್ಮ ಮುಂದಿಡುವ ವಿಚಾರಗಳನ್ನು ಗಮನಿಸಬೇಕಾಗಿ ಕೇಳುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಒಂದು ವೇಳೆ ಹೀಗೆ ಮಾಡದೆ ಹೋದಲ್ಲಿ ಮುಂದೆ ಆಗಬಹುದಾದಂತಹ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದು ಎಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತ ಪ್ರಳಯದಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಈಗ ನಿಮ್ಮ ವಾಗ್ದಾನ ಉಳಿದಿದೆ. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಏನೆಂದು ಕೃಷ್ಣ? ನುಡಿದಂತೆಯೇ ನಾವು ನಡೆದುಕೊಂಡೆವು. ಈಗ ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು.
ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಪ್ರಾಸನ, ಸರ್ಪಬಂಧ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಅಂತಹ ಮಹಾನ್ ಪಾಪಗಳನ್ನು ಮನ್ನಿಸಿ ಲೋಕ ಕಲ್ಯಾಣಕ್ಕಾಗಿ ತಮಗೆ ಅರ್ಧ ರಾಜ್ಯವನ್ನು ಕೇಳುತ್ತಿರುವಾಗ ಕೊಡುವುದು ಒಳ್ಳೆಯದು. ಇಂತಹ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸುವುದು ಒಳ್ಳೆಯದು. ಅದರ ಜೊತೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ, ಮೋಸ, ಅಟ್ಟಹಾಸ, ಕಪಟ ವಂಚನೆ, ಮೋಸ, ಅಟ್ಟಹಾಸ, ಅರಸುಕುಲ ಧರ್ಮ ನಶಿಸಿತೆ ಮಹಾರಾಜ. ದರೆಯನಾಡಿದವರಾರೋ ಮರಳಿ ಬರರೋ? ದರೆಯನಾಡಿದವರಾರೋ ಮರಳಿ ಬರರೋ? ಸಂಧಿ ಬೇಡಲು ಬಂದ ರಾಯಭಾರೆ, ಭರತ ವಂಶ ಕುಲಾಂತಕನಲ್ಲವಯ್ಯ. ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತೋ ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ನೀ ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ಕರ್ತವ್ಯಗಳನ್ನು ವಿಚಾರಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ದುರ್ಯೋಧನ, ಹಡದಂತ ತಾಯಿ ತಂದೆ ಮನವ
ಪಾಂಡು ಏತಕ್ಕೆ ಚಿಂತಿತೆ ಯಾರೆಂದು ಭಾವಿಸುವೆ ಏತಕ್ಕೆ ಕೋಪಿಸುವೆ ಯಾರೆಂದು ಭಾವಿಸುವೆ ಶ್ರೀಹರಿಯ ಪಡೆಯೋದು ಸುಲಭವೇ ನಿನಗೆ ಗೌರವ 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 ಕುಮಾರ ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು ಕುಮಾರ. ಇದೇ ನನ್ನ ಅಭಿಮತ. ಕುಮಾರ ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು ಕುಮಾರ. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓ ದಾಸಿ ಪುತ್ರ ಚಿಕ್ಕಪ್ಪ ವಿದುರ ಮಹಾಶಯರು ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಸಹ ಒಬ್ಬರು. ನಡೆಯಲಿ ಈ ನಿಮ್ಮ ಅರಣ್ಯ ರೋದನ. ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ಬುದ್ಧಿವಾದ ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ಸುಖ ಸಂಪತ್ತನ್ನೆಲ್ಲ ನೀನು ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವೇದರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲೆ ಏಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೋರ್ವನಲ್ಲಿ ದೋಷಗಳು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳು. ಕೊಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನನಲ್ಲ ಈ ಕೌರವೇಶ್ವರನು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಕೃಷ್ಣ, ಏನೆಂದೆ? ನಾನು ಅದನ್ನು ಮೊದಲೇ ಬಲ್ಲೆನು. ನನ್ನದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಹೌದಲ್ಲವೇ? ಹಾಗಲ್ಲ, ಕೇಳು ಕೃಷ್ಣ. ಈ ಕೆಚ್ಚದೆ ಕೌರವೇಶ್ವರನನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಎನ್ನ ಮಿತ್ರ ಪಾರ್ಥನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ಅದು ದುರಾಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನರನ್ನು ಒಡಿಗೈದು ಬರದ ಖಂಡದಲ್ಲಿ ತಮ್ಮ ಆಕೆಯನ್ನು ಆರಿಸಲು ತಂತ್ರ ರೂಪಿಸುತ್ತಿರುವರಲ್ಲ ಆ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ನಿನ್ನ ಬಡ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸದು, ಚಲಿಸಲಾಗದು. ಸುಮ್ಮನೆ ನಿನ್ನ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಬಂದ ದಾರಿಯನ್ನಿಡಿಯುವುದು ಉಚಿತವಾದ ಕಾರ್ಯ. ಕೃಷ್ಣ, ನಮ್ಮ ಅಣ್ಣನನ್ನು
ನೋಡು ಬಾಯ್. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಸಹೋದರ ಹೃದಯದಲ್ಲಿ ಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬೀರುಗಳ ಮಾತುಗಳಿಂದ ಪ್ರಯೋಜನವಾಗುವುದಿಲ್ಲ ಕೃಷ್ಣ, ಪ್ರಯೋಜನವಾಗುವುದಿಲ್ಲ. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ನಾಡು ದೊರೆಯದು ಆಡಿಗೋಗಲೇ ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದು ರಾಜ್ಯವನ್ನು, ಸೇರಲಾಗದು ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಮೆರೆವನ ದರೆಯೊಳಗೆ, ಮೆಟ್ಟಿ ಮೆರೆವನ ದರೆಯೊಳಗೆ, ಮೆಟ್ಟಿ ಮೆರೆವನ ದರೆಯೊಳಗೆ. ಬೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಅಲ ಅಲ ಸಹೋದರ ಅಲ, ಓಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆವು. ಎದುರಿಗೆ ಬರುವ ಎದುರಾಳಿಯ ಕಡಗಿಸಬಲ್ಲೆವು ಕೃಷ್ಣ. ಇಂತಹ ನುಡಿ ಮಾತುಗಳನ್ನು ಮಾತ್ರ ಸಹಿಸಲಾರೆವು. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ನಿನ್ನ ಪಾಂಡವ ಸೇನಾ ಸಮೂಹವನ್ನೇ ಕಾಲಾಕಿ ಬಿಡಬಲ್ಲ ಗಂಡುಗಳೇನೆಂದು ತಿಳಿಯೇ ಕೃಷ್ಣ. ಆ ನಿನ್ನ ಬಂಡ ಭೀಮನ ಗುಂಡಿಗೆನು ಸೀಳಿ ಆ ರುಂಡವನ್ನು ಚಂಡಾಡಿ ಬಿಸಿ ರಕ್ತ ಪಾನ ಮಾಡಲು ಸದಾ ಸಿದ್ಧರಿದ್ದೇವೆ. ಹೋಗು ಕೃಷ್ಣ ಹೋಗು, ಸಮರವೇ ಸಿದ್ಧ. ಕೃಷ್ಣ ಬಲವರಿಗಳ ಬಲಿ ಕೊಡದೆ ಬಿಡೆ ಬಲ ಬಲವರಿಗಳ ಬಲಿ ಕೊಡದೆ ಬಿಡೆ ಕುಲಾರ ಮರ ರಣಗಳ ಉರುಳಿಸೆ, ಕುಲಾರ ಮರ ರಣಗಳ ಉರುಳಿಸೆ ತಳಂಬಿಡದ ಸಾಧಿಸಿದ್ದೇವೆ, ತಳಂಬಿಡದ ಸಾಧಿಸಿದ್ದೇವೆ. ಬೀಳಿಸಿ ಕಲರ ತಲೆ ಚೆಂಡಾಡೆ, ಬೀಳಿಸಿ ಕಲರ ತಲೆ ಚೆಂಡಾಡೆ ಸಾರಿ ಮೀರಿ ಆಟ ಮಾಡಿ ಜಯಿಸಿದ ಬಲ. ಬಲವರಿಗಳ ಬಲಿಗಳದೆ ರಂಗಕ್ಕೆ ರಣರಂಗಕ್ಕೆ ರಣರಂಗಕ್ಕೆ. ಕೃಷ್ಣ ಕುಲಚಲನ ಗದೇಡ ಪಂತ ಆ ಬಂಡ ಭೀಮನ ಬಿಸಿ ರಕ್ತನ ಪಾನ ಮಾಡದಿದ್ದರೆ ನಾನು ಸಿಂಧು ರಾಜನೇ ಅಲ್ಲ. ಹೋಗಿ ನಿನ್ನ ಬಡ ಪಾಂಡವರಿಗೆ ಸಮರವೇ ಸಿದ್ಧ ಎಂದು ತಿಳಿಸಿಬಿಡು ಕೃಷ್ಣ. ಹೊರಡ ಕೃಷ್ಣ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ವೈರಿ ಅರ್ಜುನನ ಮೇಲೆ ಆಗ ತೀರದ ಹೊರತು ಈ ರಾಧೇನಿಗೆ ಮೃಷ್ಟ ಅನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ನಿಶಕ್ತರಾದ ಇಂತಹ ವೃದ್ಧರಿಗೆ ಸೇರಿದ್ದೇ ಹೊರತು ನಮ್ಮಂತ ವೀರಾದಿ ವೀರರಿಗೆ ಸೂಕ್ತವಲ್ಲ ಕೃಷ್ಣ, ಸೂಕ್ತವಲ್ಲ. ಕರ್ಣ, ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿಗೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇನಯ್ಯ ಕೃಷ್ಣ? ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ಧಾತನ್ಯಾರೋ
ಮುನ್ನ ಬರುವುದು ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ಪಾಂಡು ತನೆಯರ ಹಿತವನ್ನು ಬಯಸುತ್ತ ಪಾಂಡು ತನೆಯರ ಹಿತವನ್ನು ಬಯಸುತ್ತ ಸಂತೆಯ ನಾಟಕ ಆಡಲು ಬಂದಿದೆ. ಸಂತೆಯ ನಾಟಕ ಆಡಲು ಬಂದಿದೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಹಠವಂತರು ನಾವು ದಿಟವೆಂದು ತಿಳಿರಿ. ಹಠವಂತರು ನಾವು ದಿಟವೆಂದು ತಿಳಿರಿ. ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿರಿ. ರಣದಲ್ಲಿ ಪಾರ್ಥನ ಶಿರವನ್ನು ಕಡಿಯುವೆ. ರಣದಲ್ಲಿ ಪಾರ್ಥನ ಶಿರ ಕಡಿಯುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಕೃಷ್ಣ ಕರ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ ಅಲ್ಲವೇ? ಹಾ, ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ನನ್ನ ತನು ಮನ ಧನವನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾರೆವು. ಭಲೆ ಭಲೆ ಅಂಗದೀಪ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ಯ ಕಂಠ ಬಿಗದಂತಾಯ್ತು. ಓಹೋ, ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ದುರ್ಯೋಧನ. ಸಾರಿ ಸರ್. ಸಾರಿ ಸಾರಿ ಪೇಳುವ ನಿನಗೆ ಭಾರಿ ತಾಣೆಯಿಲ್. ಸಾರಿ ಸಾರಿ ಪೇಳುವ ನಿನಗೆ ಭಾರಿ ತಾಣೆಯಿಲ್. ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳುವ ನಿನಗೆ ಭಾರಿ ತಾಣೆಯಿಲ್.
ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯಬೇಡವೆನುತ ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯಬೇಡವೆನುತ ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಘೋರ ಯುದ್ಧ ಬೇಡವೆಂದು ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರನು ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರನು ನೆರೆದ ಸಭೆಯೊಳಗೆ ಜರಿದಾಡಬಹುದೇ ದುರ್ಯೋಧನ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ಹಠ ಮಾಡದೆ ಎನ್ನ ನಿಡ ನುಡಿಯಾಲಿಸು ಹಠ ಮಾಡದೆ ಎನ್ನ ದಿಟ ನುಡಿಯಾಲಿಸೋ ಕುರು ಪಾಂಡವರ ದ್ವೇಷಕ್ಕೆ ಮೂಲ ಕುರು ಪಾಂಡವರೀರ್ವರ ದ್ವೇಷಕ್ಕೆ ಮೂಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ದುರ್ಬೋಧೆಗೆ ಕಿವಿಗೊಡದೆ ತಪ್ಪಿಸು ಯುದ್ಧದ ನಡೆಯುವ ಪರಿಣಾಂತವ ದುರ್ಬೋಧೆಗೆ ಕಿವಿಗೊಡದೆ ತಪ್ಪಿಸು ಯುದ್ಧದ ನಡೆಯುವ ಪರಿಣಾಂತವ ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಘೋರ ಯುದ್ಧ ಬೇಡವೆಂದು ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಭಾರಿ ತಾಳ್ಮೆಯಿಂ ಭಾರಿ ತಾಳ್ಮೆಯಿಂ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಈ ನಿನ್ನ ಸಹೋದರರು, ಇವರುಗಳ ಮುಖವನ್ನು ಒಂದೇ ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ನಾಶಗೊಳಿಸುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆಯ ಹೊರತಾಗಿ ಮತ್ತೇನೂ ಬೇಡ. ದುರ್ಯೋಧನ, ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ನಿರಾಯಾಸವಾಗಿ ಸಾಮ್ರಾಜ್ಯ ಶಾಸನವು ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಘೋಷಿಸುವುದು. ಶತ್ರುಗಳು ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಆನಂದ ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ದುರ್ಯೋಧನ, ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ ಕೃಷ್ಣ? ನಿಮ್ಮಗಳ ಸಲುವಾಗಿ. ಮುಂದೆ ಒದಗಬಹುದಾದಂತಹ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ದ್ವಿಜನ್ನಾಡಿ ತನ್ನ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಹಾಗಲ್ಲ ಕೇಳು ಕೃಷ್ಣ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆನ್ನರುಗುವೆಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ಕೃಷ್ಣ ಪುರುಷ ಪ್ರಧಾನರೆನ್ನರುಗುವೆಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ಭರತ ಕಂಡವನಾಳ್ವ ಕಂಡುಗಲಿಗಳವರಾಗಿರ್ತಡೆ. ಭರತ ಕಂಡವನಾಳ್ವ ಕಂಡುಗಲಿಗಳವರಾಗಿರ್ತಡೆ. ಆ
ಗಂಡೆದೆಯ ಗುಂಡಿಗೆ ಒಳ್ಳವರಾಗಿರ್ದೊಡೆ ಆ ಗಂಡೆದೆಯ ಗುಂಡಿಗೆ ಒಳ್ಳವರಾಗಿರ್ದೊಡೆ ಗಂಡದಿಯ ವಸ್ತ್ರಾಭರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವ ತಾರೆ ಪ್ರಚಂಡ ಕೋನರೆಯದೆ ಚಂಡಮಂಡಲವ ತಾರೆ ಪ್ರಚಂಡ ಕೋನರೆಯದೆ ಚಂಡರೇ ಸಭೆಯ ತಲೆ ತಗ್ಗಿಸಿ ನಿಂತ ಲಚಹೀನ ದೋರ್ದಂಡರೆ ಮಾಧವ ಮಾಧವ ಕೃಷ್ಣ ಧರ್ಮ ಬಿರುಗಳಾದ ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ದುರ್ಯೋಧನ ಅವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಕೇವಲ 5 ಗ್ರಾಮಗಳನ್ನಾದರೂ ಕೊಟ್ಟು ನಿಮ್ಮ ಜೀವವನ್ನು ಉಳಿಸಿಕೊಳ್ಳಿ. ದುರ್ಯೋಧನ 5 ಗ್ರಾಮಗಳಿಲ್ಲದರೆ ಹೋಗಲಿ, ಆ ಭೀಮನಿಗಾದರೂ 1 ಗ್ರಾಮವನ್ನಾದರೂ ಕೊಟ್ಟು ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿ. ಹಿಂದೆ ತುಂಬಿದ ರಾಜಸಭೆಯಲ್ಲಿ ನಮ್ಮ ಭೀಮಸೇನನು ಮಾಡಿದ ಇದನ್ನು ಮರೆತೆಯ? ಧೃತರಾಷ್ಟ್ರನ 99 ಪುತ್ರರನ್ನು ಕೊಂದು ನಂತರ ಈ ದುಶ್ಯಾಸನ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವನೆಂದು ಶಪಥ ಮಾಡಿರುವನು. ನಂತರ ನಿನ್ನ ತೊಡೆ ಮುರಿದು ಕೊಲ್ಲುವುದಾಗಿಯೂ ಪ್ರತಿಜ್ಞೆ ಮಾಡಿರುವೆನು. ಎಚ್ಚರ ದುರ್ಯೋಧನ, ಎಚ್ಚರ. ಅವರಿಗೆ ಭೀಮನಿಗೆ 1 ಗ್ರಾಮವನ್ನಾದರೂ ಕೊಟ್ಟು ಸಂಧಿ ಮಾಡಿಕೊ. ಇಲ್ಲದೆ ಹೋದರೆ ಪೂರ್ತಿ ರಾಜ್ಯವನ್ನು ಅವರೇ ಕಬಳಿಸುವರು. ನೀನು ಏನು ಮಾಡುವೆಂದು ನಾನೇ ನೋಡುವೆನು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಮತ್ತು ಜೀವನದ ಏಕಮಾತ್ರ ಸಾಧನೆ. ಒಂದು ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳನ್ನು ಏನೆಂದು ಕೇಳುವೆಯೋ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆ ಎಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪಮಾನವು ಪ್ರಳಯದ ಧೂಮಕೇತುವಿನಂತೆ ನೀಚ ಸ್ಮೃತಿಯನ್ನು ಹಿಂಬಾಲಿಸದೆ ಬಿಡದು ಎಂಬುದನ್ನು ನೆನಪಿನಲ್ಲಿಡು. ಅದು ಅಲ್ಲದೆ ಸರ್ಪಬಂಧ, ವಿಷಪ್ರಾಸನ, ಲಾಕ್ಷಾಗೃಹ ದಹನ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ ಇವೆಲ್ಲವನ್ನೂ ಮರೆತೆಯ? ದುರ್ಯೋಧನ, ಗುರು ಹಿರಿಯರ ಮಾತುಗಳನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಆದ ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದ ಹಾಗೆ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ವೀರ ಕಟ್ಟಾಳು ಈ ಕೌರವೇಶ್ವರನನ್ನು ಅಂದು ಮಾಯಾ ಸಭೆಯಲ್ಲಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತೆ ಪಾಂಚಾಲಿ. ಅಂದೇ ತೊಟ್ಟೆನು ಛಲ. ಭೂತಪೇತ್ರನಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾರಣಕ್ಕೆ ಕಾಲ್ ತೆರೆದು ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ವಜ್ಜಿ ಹೋಗಲು ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣು ಹಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿಯೇ ಎದೆಗೆಡದೆ ಬಿಟ್ಟು ಬರಲು ಕುರು ಭೂಮಿಯನ್ನ. ಕೆಟ್ಟರೂ ಸರಿಯೇ ಎದೆಗೆಡದೆ ಬಿಟ್ಟು ಬರಲು ಕುರು ಭೂಮಿಯನ್ನ. ಹೊಟ್ಟ ಹೋಸದಿಂದ ಭುಜವ ತಟ್ಟೆ ಮೆಟ್ಟಿ ಮೆರವೆಯ ವೈರಿ ಕುಲವ. ಹೊಟ್ಟ
ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡನ. ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆ. ಆಕಾಶ ಭೂಮಂಡಲ ಓರ್ ಕರೆದು ಬೋಯ್ ಮಿರಿಯಲೇ. ಆಕಾಶ ಭೂಮಂಡಲ ಓರ್ ಕರೆದು ಬೋಯ್ ಮಿರಿಯಲೇ. ರಾಜ್ಯವನ್ನು ಬಯಸುವವರು ಎಲ್ಲ ಯುದ್ಧವನ್ನು ಮಾಡಿ ಕೊಟ್ಟು ಪಡೆಯಲೇ. ರಾಜ್ಯವನ್ನು ಬಯಸುವವರು ಎಲ್ಲ ಯುದ್ಧವನ್ನು ಮಾಡಿ ಕೆಟ್ಟು ಪಡೆಯ ಕಡೆಯ ನಿರ್ಧಾರ ಬೇರೆ. ಜನಮತಿ ಪಾಂಡವರೊಡೆಯ ಕಡೆಯ ನಿರ್ಧಾರ ಬೇರೆ. ಪಾಂಡವರಿಗೆ ಸಮಪಾಲನ್ನು ಕೊಡಿಸಿ ಹೇ ಪಟ್ಟ ಶ್ರಮ ಸಾರ್ಥಕವಾಗಿದೆ. ಅಲ್ಲವೇ ಕೃಷ್ಣ, ಪಾಂಡವರಿಗೆ ಸಮಪಾಲನ್ನು ಕೊಡಿಸ ಹೇ ಪಟ್ಟ ಶ್ರಮ ಸಾರ್ಥಕವಾಗ ಒಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಒಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹೌದಲ್ಲವೇ? ಹಾಗಾದಲ್ಲಿ ಸಂಧಾನಕ್ಕಾಗಿ ಬಂದ ಸಭೆಯಲ್ಲಿಂದು ಸಂಕರಿಸುವ ನಾವು. ಸಂಧಾನಕ್ಕಾಗಿ ಬಂದ ಸಭೆಯಲ್ಲಿಂದು ಸಂಕರಿಸುವ ನಾವು. ಕಡೆಯ ನಿರ್ಧಾರ ಬೇರೆ. ಜರಮದಿ ಪಾಂಡವರೊಡೆಯ ಕಡೆಯ ನಿರ್ಧಾರ ಬೇರೆ. ಕಡೆಯ ನಿರ್ಧಾರ ಬೇರೆ. ಕಡೆಯ ನಿರ್ಧಾರ ಬೇರೆ. ಕೃಷ್ಣ, ಆ ಪಾಂಡವರಿಗೆ ರಾಜ್ಯವನ್ನು ಬಯಸಿದ್ದೆ, ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಲ್ಪನದಲ್ಲಿ ವೀರ ರಸಿಕರ ವೀರ ಘೋಷಣದಲ್ಲಿ ಸಂಧಿಯಿಂದೆಂದಿಗೂ ರಾಜ್ಯ ಲಭಿಸದು. ಕೃಷ್ಣ, ಛಲ ತೊಟ್ಟು ಮಾಡುವೆ ಯುದ್ಧ, ಕಡೆ ಸತ್ತರೆ ಸಾಯುಜ್ಯೆ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು ಕೃಷ್ಣ, ಯುದ್ಧಕ್ಕೆ ಬೇಕಾದ ಸರಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಕೊನೆಗೂ ನನ್ನ ಮನವಿಯನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪಿಯೇ. ಈ ಅಪರಾಧಕ್ಕೆ ಶಿಕ್ಷೆ ಕತಿ ಬೇಡೈತು ಯೋಧನನೆ ತೋರಿಗ ಜಾತಿಯರಳು ಸೈನ್ಯನೆ. ಕತಿ ಬೇಡೈತು ಯೋಧನನೆ ತೋರಿಗ ಜಾತಿಯರಳು ಸೈನ್ಯನೆ. ಅದೇ ಕಿತ್ತು ಹೋದರುವೆ ಅದೇ ಮಾತ ಬಗಳುವೆ. ಅದೇ ಕಿತ್ತು ಹೋದರುವೆ ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರತೆಯ ದುರದಳು ತಡೆಯದೆ ಬಿಡುವನೆ. ಕುಲಹೀನ ಕುಲವ ಮರತೆಯ ದುರದಳು ಕಡಿಯದೆ ಬಿಡುವನೆ. ಕದನದಲ್ಲಿ ನಿನ್ನ ಮಾಧವ ನಡಗಿಪ ಯೋಧನ. ಕದನದಲ್ಲಿ ನಿನ್ನ ಮಾಧವ ನಡಗಿಪ ಚತುರರಿ ಹರು ಮರುಳೆ. ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ದೊಂದುಗವ ಪಡುವೆ ನೀ ಸುಯೋಧನ. ದೊಂದುಗವ ಪಡುವೆ. ಸಾರು ನ ಸೈಪೆ ಈ ನಿನ್ನ ಮೋಸ. ಸಾರು ನ ಸೈಪೆ ಈ ನಿನ್ನ ಮೋಸ. ಸೈರಿಸಬಲ್ಲವರಾರೋ ಸುಯೋಧನ. ಸೈರಿಸಬಲ್ಲವರಾರೋ. ಪರಮ ಪುರುಷನೆಂಬ ಬಿರುದನು ಕೊಡವಿಯು ಅಡಗಿಪೆ ಕೆಡುಕನೆ ಕಡಿಯದೆ ಬಿಡುವನೆ. ಪರಮ ಪುರುಷನೆಂಬ ಬಿರುದನು ಕೊಡವಿಯು ಅಡಗಿಪೆ ಕೆಡುಕನೆ
ದುರ್ಯೋಧನ, ಈ ನಿನ್ನ ಕಾರ್ಯ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದೇನೆ. ಯಾರಿಗೋ? ಇನ್ಯಾರಿಗೆ ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂತಲೋ? ಅದು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವುದು ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನಗಾಗಲೇ ನನ್ನ ಮಾವನಾದ ಸೌಬಲ ರಾಜರು ನನಗೆ ಉಪದೇಶವನ್ನಿತ್ತಿರುವರು. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕಲ್ಲವೇ? ಹೌದು ಹೌದು, ಅದ್ಭುತವಾದ ಸತ್ಕಾರಕ್ಕೆ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅತ್ಯದ್ಭುತ ನಾಕಾರಿನಾಗಿಯೇ ಸ್ವೀಕರಿಸುವೆನು. ಸಹೋದರ ದುಶ್ಯಾಸನ, ಸಿಂಧೂ ರಾಜ, ಕರ್ಣ, ಮಾವ ಶಕುನೆ, ಬಂಧಿಸಿ ಈ ಕಪಟಿ ಕೃಷ್ಣನನ್ನು. ಯಾರನ್ನು ಬಂಧಿಸಲು ಇಚ್ಛಿಸುವಿರೋ ಮಂದಮತಿಗಳಿರ? ನಿನ್ನನ್ನು ಕೃಷ್ಣ, ನಿನ್ನ ಅಂಗಾಂಗಗಳನ್ನು ಬಂಧಿಸುವೆವು. ಅಯ್ಯೋ ಮಂದಮತಿಗಳಿರ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ವ್ಯರ್ಥ ದುರ್ಯೋಧನ, ವ್ಯರ್ಥ. ಸಹೋದರ ದುಶ್ಯಾಸನ, ಬಂಧಿಸೋ ಈ ಕಪಟಿ ಕೃಷ್ಣನನ್ನು. ಈಗ ಬಂಧಿಸಿರಿ. ಸಹೋದರ, ಖಡ್ಗವನ್ನು ಹೊರಗೆಳೆದೆಲ್ಲ ಕಡೆ ತಿರುಗಿಸು. ನಿನ್ನೊಡಲೆ ಕೆಲವು ರಹಸ್ಯ ಮಾತುಕತೆಗಳನ್ನು ಆಡಬೇಕಿದೆ. ನನ್ನ ಸಂಗಡ ಬಾ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಪರಮಾತ್ಮ ಕರ್ಣ, ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಕರ್ಣ, ಪಾಮರ ನೋಡು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಪಾಮರ ನೋಡು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ವಾಸುದೇವ ಕರ್ಣ, ಇಳೆಯೋಳು ಜನ್ಮವ ಮನುಜನ ಪಾಲಿಸಿದೆ. ಇಳೆಯೋಳು ಜನ್ಮವ ಮನುಜನ ಪಾಲಿಸಿದೆ. ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ
ರಮಣಂ ಅಖಿಲ ಗುಣಗುಣಂ ವಾರದಿಯ ಸೋಮಂ ಆ ಸಮಸ್ತ ಭಗವಾನಂದಂ ಆ ಸಮಸ್ತ ಭಗವಾನಂದಂ ಈ ದಾರುಣೆಯೋಳ್ ನಿನಗೆ ನಾ ಸಮಾನನೇ ಕುಲಹೀನನು ಈ ಕರ್ಣ ಬಳಲಿದ್ದೇನೈ ಸ್ವಾಮಿ ತರಳನ ಆದರಿಸಲು ಪರಮಾತ್ಮ ಬಳಲಿದ್ದೇನೈ ಸ್ವಾಮಿ ತರಳನ ಧರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಶ್ರೀಲೋಲನೆ ಅತಿ ಪ್ರೇಮಯೇ ಸ್ವಾಮಿಯೇ ಪರಮಾತ್ಮ ಶ್ರೀಲೋಲನೆ ಅತಿ ಸ್ವಾಮಿ ಪರಮಾತ್ಮ ಅರೆ ಪಾವನ ನಾಮ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಪರಮಾತ್ಮ ಕುಲಹೀನರಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿ ಕಂಡು ಬರುವವೆ, ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ ಸೂತನಲ್ಲ. ಪರಮಾತ್ಮ ನಾನು ಕುಂತಿ ಪುತ್ರನೇ. ಹೌದು ಕರ್ಣ, ನನ್ನ ಜನ್ಮ ವೃತ್ತಾಂತವು ನಿಮಗೆ ತಿಳಿದಿದೆ. ಹಾಗಾದರೆ ತಿಳಿಸಿ ದೇವ. ತಿಳಿಸುವೆನು ಕರ್ಣ. ಪರಮಾತ್ಮ ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯದಿ ಗಾನ ಶೂರ
ಆಶ್ಚರ್ಯಕರ ನಿನ್ನ ಚರಿತ್ರೆಯು ಆಶ್ಚರ್ಯಕರ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಕರ್ಣ, ಹಾಗಾದರೆ ಈ ಲೋಕದ ಜನರನ್ನು ನನ್ನನ್ನು ಸೂತಹೀನನೆಂದು ಏಸುತ್ತಿರುವ ಪರಮಾತ್ಮ. ಕರ್ಣ, ಪರಮಾತ್ಮ ಸೂತನು ಅನಾಥನಲ್ಲೂ ಚಂದ್ರಕುಲಾದೀಶನೇನು. ಹೌದು ಕರ್ಣ. ಸೂತನು ಅನಾಥನಲ್ಲವೂ ಚಂದ್ರಕುಲಾದೀಶನೇನು. ಪಾಂಡವರೊಳು ಸೇರಿಸುತ್ತಲೇ ಕರ್ಣ. ಪಾಂಡವರೊಳು ಸೇರಿಸುತ್ತದೆ ಬಾಳು ನಿಬಾರ ನೀನು ಕ್ಷೇಮದಿ. ಬಾಳು ನಿಬಾರ ನೀನು ಕ್ಷೇಮದಿ. ಬಾಳು ನಿಬಾರ ನೀನು ಕ್ಷೇಮದಿ. ಆ ಪಾಂಡವರೊಡನೆ ಕೂಡಿ ಬಾಳುವುದೇ ಅದೆಂದಿಗೂ ಸಾಧ್ಯವಿಲ್ಲದ ಮಾತು ಪರಮಾತ್ಮ. ನನ್ನ ನುಡಿಯ ಸಂತೋಷದಿಯಾಲಿತು ವೀರ ಮಾತೆ ಕುಂತಿಯ ಕುವರ. ಕುಂತಿ ಮಾತೆಯ ಕುವರ ವೀರವರ ರವಿ ಕುವರ. ವೀರವರ ರವಿ ಕುವರ. ವೀರವರ ರವಿ ಕುವರ. ನೀನು ಸೂತನಲ್ಲ, ನನ್ನ ಮಾತನ್ನು ಸತ್ಯವೆಂದು ನಂಬು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ವೀರ ಮಾತೆಯಾದ ಕುಂತಿದೇವಿಯೇ ನಿನ್ನ ತಾಯಿ. ಇನ್ನು ಈ ಜಗತ್ತನ್ನು ಬೆಳಗುವ ಭಗವಾನ್ ಆ ಸೂರ್ಯದೇವನೇ ನಿನ್ನ ಜನಕನಾಗಬೇಕು ಕರ್ಣ. ಪರಮಾತ್ಮ, ಕರ್ಣ, ನಾನು ಕುಂತಿ ಪುತ್ರನೇ. ಹೌದು ಕರ್ಣ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಪರಮಾತ್ಮ, ಕರ್ಣ, ನಿಮ್ಮ ಮಾತುಗಳು ಆಶ್ಚರ್ಯಕರವಾಗಿದೆಯಲ್ಲ. ಏಕೆ ಕರ್ಣ? ಓಹೋ, ಮರೆತಿದ್ದೆ. ಇದು ಸಮರದ ಸಮಯ. ನೀನಾದರೂ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ಈ ರೀತಿ ವಂಚಿಸುತ್ತಿರುವೆಲ್ಲವೇ ದೇವ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ರಾಜಾದಿರಾಜನಾಗಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕುಟ್ಟಿ ಕುಳಿತಿರುವುದು ಇದು ಯಾವ ಧರ್ಮವಯ್ಯ? ಈಗಲೂ ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವುತ್ತೇನೆ. ಇನ್ನು ಸಾಮಂತ ರಾಜರಿಂದಲೂ ಹೋಲಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ. ದೇವಾ ಶೋಧನೆಯೇನಿದು ವಿದಿಶಾಪ ಪಾಪಿಯ ಪರಿತಾಪ ತೀಡದ ದೇವಾ ಶೋಧನೆಯೇನಿದು ವಿದಿಶಾಪ ವಿದಿಶಾಪ. ಪರಮಾತ್ಮ,
ಅಪನಿಂದೆಯಲಿ ಬೆಂದೆ ಇಂದು ವದನ ಅಪನಿಂದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆ ಏನಿದು ವಿಧಿ ಶಾಪ ಪಾಪಿಯ ಪರಿತಾಪ ಕೀಡ ದೇವಾ ಶೋಧನೆ ಏನಿದು ವಿಧಿ ಶಾಪ ವಿಧಿ ಶಾಪ ಜನ್ಮ ರಹಸ್ಯದ ಆಂತರ್ಯ ಬರಿತು ಜನುಮದಾತೆಯ ನಿರ್ಧರ್ಯ ಬರಿತು ಕೃಷ್ಣ ಜನ್ಮ ರಹಸ್ಯದ ಆಂತರ್ಯ ಬರಿತು ಜನುಮದಾತೆಯ ನಿರ್ಧರ್ಯ ಬರಿತು ಜೀವಿಸಲೇ ಪರಿ ಸಹಚರ ಸಮಗೂಡೆ ಜೀವಿಸಲೇ ಪರಿ ಸಹಚರ ಸಮಗೂಡೆ ವಾಸುದೇವ ಪರಿ ಸಹಚರ ಸಮಗೂಡೆ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿಧಿ ಶಾಪ ಪಾಪಿಯ ಪರಿತಾಪ ಕೀಡಾರೆ ದೇವಾ ಶೋಧನೆ ಏನಿದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ ಆ ಪಾಂಡವರು ನನ್ನ ಸಹೋದರಿಯಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದಾದರೂ ಎಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದಗೆ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ನಿಮ್ಮ ಮಾತುಗಳು ಸತ್ಯವೆಂದು ನಂಬಲು ಆಧಾರಗಳೆಲ್ಲಿವೆ ಪರಮಾತ್ಮ? ಏಕಿಲ್ಲ ಕರ್ಣ, ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳ ಸೇವೆಯನ್ನು ಬಹು ಶ್ರದ್ಧಾ ಭಕ್ತಿಯಿಂದ ಮಾಡಲು ಅಂತಹ ದೂರ್ವಾಸ ಮುನಿಗಳೇ ಸಂತೃಪ್ತಿಗೊಂಡು 5 ಮಕ್ಕಳಾಗುವಂತಹ 5 ಮಂತ್ರವರಗಳನ್ನು ಉಪದೇಶಿಸಿದ್ದರೂ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಅವುಗಳು ಫಲಿಸುವವೋ ಇಲ್ಲವೋ ಎಂದು ಕಾತರದಿಂದ ಮೊದಲನೇ ವರದ ಸೂರ್ಯ ಮಂತ್ರವನ್ನು ಜಪಿಸಿದನೊಡನೆ ನೀನು ಜನಿಸಿದೆ ಕರ್ಣ. ಆಗ ನಿನ್ನ ತಾಯಿಯು ವಿವಾಹವಾಗದೆ ಕನ್ನಿಕಾವಸ್ಥೆಯಲ್ಲಿದ್ದ ಕಾರಣ ಈ ಲೋಕದ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆಗ ಒಬ್ಬ ಸೂತನು ನಿನ್ನನ್ನು ಎತ್ತಿ ಸಾಕಿ ಸಲುಹಿದನು ಕರ್ಣ. ಇನ್ನೊಂದು, ನೀನು ಸೂತ ಪುತ್ರನಾಗಿದ್ದರೆ ನಿನ್ನ ಬಳಿ ಇರುವ ದಿವ್ಯ ಕುಂಡಲ ವಜ್ರ ಕವಚ ನಿನಗೆ ಲಭಿಸುತ್ತೆ. ಯೋಚಿಸಿ ನೋಡು. ಪರಮಾತ್ಮ, ಹಾಗಾದರೆ ಆ ಪಾಂಡವರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಹೀನನೆಂದು ಹೀಯಾಳಿಸುತ್ತಲೇ ಇರುವಲ್ಲ ಪರಮಾತ್ಮ.
ನಾನು ಇಂಥವನೇ ಎಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ಆ ಭೀಮಾರ್ಜುನರ ಏಕೆ ನಿನ್ನ ತಾಯಿಯಾದ ಕುಂತಿದೇವಿಗೆಯೂ ನೀನು ಕುಂತಿಯ ಮಗನೆಂದು ತಿಳಿಯದು. ಆಕೆಯನ್ನು ನೀನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಒಂದು ರೀತಿಯ ಮರುಕ ಉಂಟಾಗುವುದು. ದೇವ ಆ ಕರ್ಣನಾರು ಎಂದು ಕೇಳುತ್ತಿದ್ದಳು ಕರ್ಣ. ನಾನು ಈಗ ತಾನೇ ನಿನ್ನ ಸಮಾಚಾರವನ್ನು ನಿನ್ನ ತಾಯಿಯಾದ ಕುಂತಿಗೆ ತಿಳಿಸಿ ಬಂದಿರುವೆನು ಕರ್ಣ. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು ಕರ್ಣ. ಪರಮಾತ್ಮ, ಈಗಲೂ ಸಹ ನನ್ನ ಸಂಗಡ ಬಾ. ಸದಾ ಧರ್ಮವೇ ನನ್ನ ಉಸಿರು ಎಂದು ಜೀವಿಸುತ್ತಿರುವ ಧರ್ಮರಾಯನು ನಿನ್ನ ಆಜ್ಞಾಧಾರಕನಾಗುವನು. ಇನ್ನು 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನೂ ಸಹ ನಿನ್ನ ಆಜ್ಞಾಧಾರಕನಾಗುವನು. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಸಹ ನಿನ್ನ ಆಜ್ಞಾಧಾರಕರಾಗುವರು. ಇನ್ನ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥ, ಕಿರೀಟಿ, ಶ್ವೇತವಾಹನ ಎಂದು ದಶನಾಮಗಳಿಂದ 10 ದಿಕ್ಕುಗಳಲ್ಲಿಯೂ ಯಾರೊಡನೆ ಯುದ್ಧಕ್ಕೆ ನಿಂತರೂ ಎಂದಿಗೂ ಅಪಜಯವನ್ನೇ ಕಾಣದ ಆ ಅರ್ಜುನನು ಸಹ ನಿನ್ನ ಆಜ್ಞಾಧಾರಕನಾಗುವನು. ಈಗಲೂ ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಕರ್ಣ, ಅದೆಂದಿಗೂ ಸಾಧ್ಯವಿಲ್ಲದ ಮಾತು ಪರಮಾತ್ಮ. ಕರ್ಣ, ಹೋಗಲಿ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು ಕರ್ಣ. ಆಕೆ ನಿನ್ನ ಹೆತ್ತ ತಾಯಿ. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ಹೊತ್ತಾಯಿತು. ನಾನಿನ್ನು ಬರಲೇ ಕರ್ಣ. ಬರುವೆನು ಕರ್ಣ. ಪರಮಾತ್ಮ, ಕರ್ಣ, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಕುಂತಿದೇವಿಯು ನನ್ನ ಜನನಿಯೇ. ಸತ್ಯವೇ ಒಂದು ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರೌದ್ರಾಂತ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಸಹೋದರರೇ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವಂ ಪಡೆದು 10 ದಿಕ್ಕುಗಳಲ್ಲಿ ದಶನಾಮಾಂಕಿತನಿಂದ ಯಾರೊಡನೆ ಯುದ್ಧಕ್ಕೆ ನಿಂತರೂ ಸರಿಯೇ ಅಪಜಯವನ್ನೇ ಕಾಣದ ನನ್ನ ವೈರಿ ಅರ್ಜುನ ನನ್ನ ಸಹೋದರನೇ. ಹೇ ಅರ್ಜುನ, ಮುಂಬರುವ ಯುದ್ಧದಲ್ಲಿ ನಿನ್ನ ಶಿರಚ್ಛೇದನ ಮಾಡುವನೆಂದು ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಧರೆಗುಳಿರಿ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಒಂದು ಬಾಂಧವರು ಯಾರೆಂಬುದೇ ತಿಳಿಯದೆ ನನಗೆ ವ್ಯಥಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಕೊಲಲೆ ಪಾಂಡುಕುಮಾರರಂ ನಾ ಕೊಲ್ಲಲೆ, ಕೊಲಲೆ ಪಾಂಡುಕುಮಾರರಂ ನಾ ಕೊಲ್ಲಲೆ, ದುರದೋಳ್ ತಮ್ಮಂದಿರಂ ನಾ ಕೊಲ್ಲುವುದೇ, ಕೊಲದೆ ನಾ ಬಿಟ್ಟೊಡೆ, ಕೊಲದೆ ನಾ ಬಿಟ್ಟೊಡೆ, ಕೌರವೇಂದ್ರನು ಈ ದಾರುಣೆಯೊಳ್ ಸುಖ ಸಂಪತ್ತಿ ನಿನ್ಬಾಳ್ವನೇ. ಚಲದಿಂ ಪಾರ್ಥನರುಂಡವಂ ಕಡಿದು, ಚಲದಿಂ ಪಾರ್ಥನರುಂಡವಂ ಕಡಿದು ಮತ್ಸ್ವಾಮಿಗೆ
ಶಿವನ ಘೋರ ಶರಕೆನ ತುತ್ತಾಗಲೇ ನಾ